ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ತನಿಕಾ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಅಕ್ಕಿ ತಂಬಿಟ್ಟು ಅಥವಾ ಅಕ್ಕಿ ಟಮಟ ಅಂತಲೇ ಕರಿಬೋದು. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು 3 ಕಪ್ಪಷ್ಟು ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಈ ಥರ ಒಣ ಹಾಕಿ ಇಟ್ಟಿದ್ದೀನಿ. ಅದು ಡ್ರೈ ಆದಮೇಲೆ ಈ ಥರ ಒಂದು ಪ್ಯಾನ್ನ ಕಾಯೋಕ್ಕಿಟ್ಟು ಅದಕ್ಕೆ ಇವಾಗ ನೋಡಿ, ನಾನು ಈ ಲೋಟದಲ್ಲಿ 3 ಲೋಟ ತೊಗೊಂಡಿದ್ದೀನಿ. ಒಂದೊಂದು ಲೋಟನೇ ಹಾಕ್ಕೊಳ್ತಾ ಹೀಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫುಲ್ ಇದು ಕಂದು ಬಣ್ಣ ಬರೋವರೆಗೂ ಈ ಥರ ಫ್ರೈ ಮಾಡಬೇಕು. ಅಕ್ಕಿ ಗೊತ್ತಾಗುತ್ತೆ ನಿಮಗೆ, ಕಲರ್ ಸ್ವಲ್ಪ ಚೇಂಜ್ ಆದಾಗಲೇ ಅಕ್ಕಿ ಗೊತ್ತಾಗುತ್ತೆ. ಆ ಥರ ಹುರಿದಿಟ್ಕೋಬೇಕಾಗುತ್ತೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರೋಕ್ಕೆ ಬಿಡೋಣ. ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಬೇಕಾದರೆ ನೀವು ಮಿಲ್ ಕೊಟ್ಟು ಕೂಡ ಮಾಡಿಸ್ಕೋಬೋದು. ಇವಾಗ ಅಕ್ಕಿನೆಲ್ಲ ಫುಲ್ ಹುರಿದಾದ್ಮೇಲೆ ಅದೇ ಬಾಣಲೆಗೆ ನಾನೊಂದು ಕಪ್ ಆಗೋಷ್ಟು ಶೇಂಗಾ ಬೀಜನ ಹುರಿದಿಟ್ಕೊತಿದ್ದೀನಿ. ಇದನ್ನು ಹುರಿದು ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ. ಇವಾಗ ಅಕ್ಕಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪನೇ ಅಕ್ಕಿನ ನಾವು ಇಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿ ಈ ಥರ ಜರಡಿನ ಹಿಡ್ಕೋಬೇಕು. ಸಾಧ್ಯವಾದಷ್ಟು ಎಷ್ಟು ನೈಸ್ ಆಗುತ್ತೋ ಅಷ್ಟು ನಾವಿಲ್ಲಿ ಒಂದು 2-3 ಸಲ ಮಿಕ್ಸಿ ಮಾಡಿಕೊಂಡು ಈ ಥರ ಜರಡಿನ ಹಿಡ್ಕೋಬೇಕಾಗುತ್ತೆ. ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಬೇಕಾದ್ರೆ ಮಿಷಿನಿಗೆ ಬೇಕಾದರೂ ಕೊಡ್ಬೋದು. ನಾವು ಸ್ವಲ್ಪನೇ ಮಾಡೋದಲ್ವ, ಹಾಗಾಗಿ ಈ ಥರ ಜರಡಿ ಹಿಡ್ಕೊಂಡ್ರೆ ಆಯಿತು. ಸ್ವಲ್ಪ ಹಿಟ್ಟು ನೈಸಾಗಿ ಸಿಗುತ್ತೆ. ಇವಾಗ ಈ ಹಿಟ್ಟನ್ನ ನೋಡಿ ಈ ಥರ ಹಿಟ್ಟಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ನೆಕ್ಸ್ಟು ಅದೇ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಬೌಲ್ ಆಗೋಷ್ಟು ಹುರಿಗಡಲೆನ ಹಾಕಬೇಕು. ಮತ್ತು ನಾವೇನು ಶೇಂಗಾನ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ಲ ಅದರಲ್ಲಿ ಅರ್ಧನ ನಾವು ಸಿಪ್ಪೆ ತೆಗೆದಿರೋದನ್ನ ಇದಕ್ಕೆ ಹಾಕಿ ಪೌಡರ್ ಮಾಡಿ ಆ ಹಿಟ್ಟಿಗೆ ಹಾಕಬೇಕಾಗುತ್ತೆ. ಪೌಡರ್ ಅಂದರೆ ಒಂದು ಸ್ವಲ್ಪ ಅಷ್ಟೇ ತರಿಯಾಗೆ ನಾವು ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗುತ್ತೆ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಿದ್ದೀನಿ. ಮತ್ತು ಇವಾಗ ಶೇಂಗಾ ಉಳಿದಿತ್ತಲ್ವ, ಆ ಶೇಂಗಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆನಂತರ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನ ಸೇರಿಸಿ ಇಲ್ಲಿ ನಾನು 1 ನಿಮಿಷ ಚಟಪಟ ಅನ್ನೋಷ್ಟು ಹುರಿದ್ರೆ ಆಯಿತು. ಇವಾಗ ಏನು ಹುರಿಗಡಲೆ ಇರುತ್ತಲ್ವ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಆ ಹುರಿಗಡಲೆ 1-2 ಟೇಬಲ್ ಸ್ಪೂನಷ್ಟು ಅದೇ ಎಳ್ಳಿಗೆ ಹಾಕಿಬಿಟ್ಟು ಹೀಗೆ ಸ್ವಲ್ಪ ಫ್ರೈ ಥರ ಮಾಡಿದ್ರೆ ಆಯಿತು. ಏಕೆ ಅಂದರೆ ಹುರಿಗಡಲೆ ಸ್ವಲ್ಪ ಮೆತ್ತಗಿರ್ತಾವಲ್ವ, ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಗರಿ ಗರಿ ಬರ್ತವೆ ಅಂತ ಇಷ್ಟು ಮಾಡಿದ್ರೆ ಆಯಿತು. ಇವಾಗ ಏನು ನಾವು ಹುರ್ಕೊಂಡಿರ್ತೀವಲ್ವ ಎಳ್ಳು, ಹುರಿಗಡಲೆ ಮತ್ತು ಕಪ್ಪು ಎಳ್ಳೆಲ್ಲ, ಅದನ್ನು ಇದಕ್ಕೆ ಸೇರಿಸಿದ್ರೆ ಆಯಿತು. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಇವಾಗ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಏನು ಹಿಟ್ಟೆಲ್ಲ ಇರುತ್ತಲ್ವ ಇದನ್ನು ಹಾಗೆ ಫುಲ್ಲು ಮಿಕ್ಸ್ ಮಾಡಬೇಕು. ಎಲ್ಲ ಏನು ಹಾಕಿದ್ದೀವಿ ಕಡಲೆ, ಶೇಂಗಾ, ಎಳ್ಳು ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ. ಇವಾಗ ನಾವು ಪಾಕನ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು 3.5 ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 3.5 ಅಚ್ಚಷ್ಟು ನಾನು ಬೆಲ್ಲನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಬೆಲ್ಲ ಕರಗೋವರೆಗೂ ಈ ಥರ ನಾವು ಕುದಿಸ್ಕೋಬೇಕಾಗುತ್ತೆ. ಇದನ್ನು ಒಂದೆಳೆ ಪಾಕ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ಬೇಡ, ನಾವು ಜಸ್ಟ್ ಹಾಗೆ ಬೇಗನೆ ಖಾಲಿ ಆಗುತ್ತೆ ಅಂದರೆ ಬೇಕಾದರೆ ನೀವು ಜಸ್ಟ್ ಬೆಲ್ಲ ಕರಗಿಸಿ ಕೂಡ ಹಾಗೆ ಮಾಡ್ಬೋದು. ಇಲ್ಲ ನಾವು ಒಂದು ವೀಕ್ ಇಡ್ತೀವಿ ಅಥವಾ ಸ್ವಲ್ಪ ಇಟ್ಟು ತಿಂತೀವಿ ಅನ್ನಂಗಿದ್ರೆ ಈ ಥರ ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಅಂಟಿದ್ರೆ ಸಾಕು, ಅಷ್ಟಾದರೆ ಇದು ಪಾಕ ರೆಡಿ ಆಯಿತು ಅಂತ. ನೋಡಿ ಈ ಥರ ಪಾಕ ಬಿಸಿ ಇರುವಾಗಲೇ ನಾವು ಟೊಮಟನ ಕಟ್ಟಬೇಕಾಗುತ್ತೆ. ನೋಡಿ ಸ್ವಲ್ಪ ಆರಕ್ಕೆ ಬಿಟ್ಟರೆ ಅಷ್ಟೇ. ಇವಾಗ ಏನು ಹಿಟ್ಟಿಗೆ ಈ ಥರ ಪಾಕನ ಸೋಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಕಲ್ಲು ಅಥವಾ ಏನಾದರೂ ಇದ್ದರೆ ಅಂತ ಈ ಥರ ಸ್ವಲ್ಪನೇ ಸೋಸ್ಕೋತಾ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹಾಕ್ಕೋಬೇಕಾಗುತ್ತೆ ನಾವು ಬೆಲ್ಲದ ಪಾಕನ. ಒಂದೇ ಸಲ ಹಾಕಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ, ತಿಳು ಆದರೆ ಅಂತ ಈ ಥರ ಸ್ವಲ್ಪನೇ ಹಾಕ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ ಕಟ್ಟಬೇಕಾದ್ರೇ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದು ಹಾಕ್ಕೋಬೇಕಾಗುತ್ತೆ ನೀವು.
ನೋಡಿ ನಾನಿಲ್ಲಿ ಫುಲ್ ಸ್ವಲ್ಪ ಫಸ್ಟ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದ್ಸಲ ಈ ಥರ ಹಾಕಿಬಿಟ್ಟು ನೋಡಿ ನೀವು ಕೈಲೇ ಈ ಥರ ಟ್ರೈ ಮಾಡಿ ಕಟ್ಟಕ್ಕೆ ಬರುತ್ತೇನೋ ಅಂತ. ಅದು ಬರಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಪಾಕನ ಹಾಕ್ಕೊಂಡು ಮತ್ತೆ ಹಾಕ್ಕೊಂಡ್ರೆ ಆಯಿತು. ನೋಡಿ ನಾನು ಇಷ್ಟೊಂದು ಸ್ವಲ್ಪ ಟ್ರೈ ಮಾಡಿದೆ ಮತ್ತು ಬರಲಿಲ್ಲ, ಅದಕ್ಕೆ ಮತ್ತೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಈ ಥರ ಕಟ್ತೀನಿ. ಫಸ್ಟ್ ಕಟ್ಟೋರಿಗೆ ಸ್ವಲ್ಪ ಇದಾಗುತ್ತೇನೋ ಅನಿಸುತ್ತೆ, ಏನು ಒಡೆದೋಗುತ್ತೇನೋ ಉಂಡೆ ಅಂತ, ಬಟ್ ಏನೂ ಆಗೋಲ್ಲ. ಫುಲ್ ಗಟ್ಟಿಯಾಗಿ ತುಂಬ ಚೆನ್ನಾಗುತ್ತೆ. ನೋಡಿ ಸ್ವಲ್ಪನೇ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಟೊಮ್ಟೊನ ಕಟ್ಕೊಂಡ್ರೆ ಆಯಿತು. 1-2 ನಿಮಿಷ ಈ ಥರ ಒಂದು ಸಲ ಕಟ್ಟೋವರೆಗೂ ಸ್ವಲ್ಪ ಬೇಕು ಅಂದರೆ ನೀವು ಪಕ್ಕದಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಲ್ವ ಆ ಥರ ನೀರು ಇಟ್ಕೊಂಡು ಕೂಡ ಪಾಕನ ಹಾಕ್ಕೊಡ್ತಾ ಸ್ವಲ್ಪನೇ ಈ ಥರ ಕಟ್ಟಿದ್ರೆ ಆಯಿತು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗೂ ಕೂಡ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸಿಕ್ಕಿ ಟೊಮ್ಟ ಅಂದರೆ ಶಿವರಾತ್ರಿ ಕೂಡ ತುಂಬ ಫೇಮಸ್ಸು. ಶಿವರಾತ್ರಿ ಎಲ್ಲ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.